ಏ ಹುಡುಗ, ನಾನಂದ್ರೆ ಇಷ್ಟ ಇಲ್ವಾ? ಕೃಷ್ಣನ ಮನೆಗೆ ಬೆಂಕಿ ಬಿದ್ದಿಟ್ಕೊಂಡ್ರು. ಏನ್ ಮಾಡ್ತಾ ಇದ್ಯಾ? ಅವ್ನ್ ಸಾಯಿಸ್ಬಿಡ್ತೀಯಾ? ಹೌದು, ನನ್ಗೆ ಹುಚ್ಚಿಡ್ತಿದೆ. ಎಲ್ಲರೂ ನನ್ನ ಹುಚ್ಚ ಅನ್ಕೊಂಡು ನಗ್ತಾ ಇದ್ದಾರೆ. ಪ್ರತಿಯೊಂದು ವಿಷಯಕ್ಕೆ ಇವನು ತಲೆ ಹಾಕ್ತಾ ಇದ್ದಾರೆ. ಒಂದ್ಸಲಾದ್ರೂ ನಾನು ಹೊಡೆದ್ದ ಇಲ್ಲ. ನನ್ ಬಾಗ್ಲಿನೆಲ್ಲ ಸುಟ್ಟಾಕ್ಬಿಟ್ಟ. ನೀವ್ ಕೇಳಿದ್ರೆ ಯಾಕಂತ? ಇಲ್ಲ, ಯಾಕಂದ್ರೆ ಇವನ ಜೀವನಕ್ಕೆ ತುಂಬಾ ದೊಡ್ಡ ಮೋಸ ಮಾಡ್ತಾ ಇದ್ದಾನೆ. ಹಾಗಲ್ಲ ಅಳಿಯ. ಬೇಡ, ಈ ಬುದ್ಧಿ ಮಾತನ್ನ ಅವನಿಗೆ ಹೇಳಿ, ನನಗ್ ಬೇಡ. ಇನ್ನೊಂದ್ ಮಾತು ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಅಣ್ಣ ಅಣ್ಣ ಅಣ್ಣ, ಅವ್ನ್ ಚಿಕ್ಕವನಣ್ಣ, ನಿನ್ ಕೈಯಲ್ಲೇ ಬೆಳ್ದವನಣ್ಣ. ಅವ್ನ ಮಾತನ್ನ ಮನ್ಸಿಗೆ ತಗೋಬೇಡ ಅಣ್ಣ. ಅಣ್ಣ, ಎಂತ ಕೆಲ್ಸ ಮಾಡಿದ್ಯೋ? ನಿಮ್ಮ ತಾಯಿ ಅವ್ರಿಗೆ ಲಂಗ್ಸ್ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್, 3-4 ತಿಂಗಳಿಂದ ಇದೆ. ಅವ್ರಿಗೆ ಗೊತ್ತಾಗದೆ ಗ್ಯಾಸ್ ಟ್ರಬಲ್ ಅನ್ಕೊಂಡು ಯಾವ್ದೋ ಮಾತ್ರೆ ತಗೊಂಡಿದ್ದಾರೆ. ಅದೀಗ ತುಂಬಾ ಸೀರಿಯಸ್ ಆಗಿದೆ. ಇಮಿಡಿಯೇಟ್ ಆಗಿ ಥೆರಪಿ ಸ್ಟಾರ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಪ್ರಾಣಕ್ಕೆ ತೊಂದರೆ. ನೀನ್ ಈಗಲೇ ಹೋಗಿ ಹಣನ ಅಡ್ಜಸ್ಟ್ ಮಾಡು. ಡಾಕ್ಟರ್ ಎಷ್ಟು ಬೇಕಾಗಬಹುದು? ಸುಮಾರು 10 ಲಕ್ಷ ಬೇಕಾಗುತ್ತೆ. ಸರಿ ಡಾಕ್ಟರ್. ಈಗ ನೋಡಿರೋ ಗಂಡಿಗೆ ಏನ್ ಕಡಿಮೆ ಇದೆ? ಮನೆ, ಕಾರು ಎಲ್ಲ ಇದೆ. ಅಂತದ್ರಲ್ಲಿ ಇನ್ನೇನ್ ಬೇಕು ನಿನ್ಗೆ? ಏನಿದೆ ಅಂತಲ್ಲಮ್ಮ, ಯಾರ ಜೊತೆ ಇದ್ದೀನಿ ಅನ್ನೋದು ಮುಖ್ಯ. ಇಲ್ಲೇ ತಗೊಳ್ಳಿ ಅಣ್ಣ. ಏನಾಯ್ತಮ್ಮ? ಏನೂ ಇಲ್ಲ. ಬೇಡ ಅಂದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಆಸ್ಪತ್ರೆಗೆ ಹೋದ್ರೆ ಇಲ್ದೇ ಇರೋ ರೋಗನ ತಂದುಕೊಂಡ ಹಾಗೆ. ಇದೇನೋ ಇವೆರಡೇ ಇಲ್ಲಿದೆ, ಮಿಕ್ಕಿದ್ಯಲ್ಲಿ? 2 ದಿವಸದಿಂದ ಹೊರಗಡೆ ಬಿಟ್ಟಿದ್ದೆಮ್ಮ. ಆಮೇಲೆ ಒಳಗ್ ಕರ್ಕೋತೀನಿ ನಾನು. ಹಾ, ಒಂದ್ 25,000 ಇದ್ರೆ ಕೊಡಿ. ಅಷ್ಟು ಸೇರಿಸಿ 1-2 ತಿಂಗಳು ಬಿಟ್ಟು ಕೊಡ್ತೀನಿ. ಎಲ್ಲಿದೆ ಮೂರ್ತಿ? ಬರೋ ದುಡ್ಡೆಲ್ಲ ಕೂಲಿ ಜನಗಳು ಕೊಡೋದಕ್ಕೇನೆ ಸರಿ ಹೋಗುತ್ತೆ. ಎಲ್ಲಿಂದ ಉಳಿತಿದ್ಯಾ ನೀನೇ ನೋಡ್ತಾ ಇದೆಯಲ್ಲ. ಹಾಗಂದ್ರೆ ಹೇಗಣ, ನೀವೇನಾದ್ರೂ ಹೊಂದಿಸ್ಕೊಡಿ. ತುಂಬಾ ಕಷ್ಟ ಮೂರ್ತಿ. ನಮಸ್ಕಾರ. ಏನ್ ಕೃಷ್ಣ ಹಿಂಗ್ ಬಂದ್ಬಿಟ್ಟೆ?
ನಮ್ಮಮ್ಮನಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಆಗಿದೆ. ಅಯ್ಯೋ ಪಾಪ. ಈ ಮನೆ ಪತ್ರ ಇಟ್ಕೊಂಡು ಒಂದ್ 10 ಲಕ್ಷ ಕೊಡ್ತೀರಾ? ಅಷ್ಟು ದುಡ್ಡಂತೂ ನನ್ನ ಹತ್ರ ಇಲ್ಲ. ಆದ್ರೂ ಸರಿ, ಒಂದು 4-5 ದಿನದಲ್ಲಿ ಅರೇಂಜ್ ಮಾಡಿಸ್ತೀನಿ. ಈ ಪತ್ರಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ. ಸರಿ ಅಣ್ಣ, ಸರಿ ಬರ್ತೀನಿ. ಕೃಷ್ಣ. ಅಣ್ಣ ಅಣ್ಣ ನನ್ನ ಮಗನ ಕಾಲೇಜ್ ಫೀಸ್ಗೋಸ್ಕರ ಇಟ್ಕೊಂಡಿದ್ದೀರಣ್ಣ, ದಯವಿಟ್ಟು ಇಟ್ಕೊಟ್ಬಿಟ್ಬಿಡಿ ಅಣ್ಣ, ನನ್ನ ದುಡ್ಡು ಕೊಟ್ಬಿಡಿ ಅಣ್ಣ. ಅಣ್ಣ ಅಣ್ಣ 2 ವರ್ಷಗಳಿಂದ ಬಡ್ಡಿ ಕೂಡ ಕಟ್ಟಿಲ್ಲ. ನಾಳೆ ನಾಳೆ ಅಂತ ನಾಟಕ ಆಡ್ತಿದ್ಯಾನ? ಅಣ್ಣ ನಿಮ್ ಕಾಲ್ ಬಿಡ್ತೀರಣ್ಣ, ಇನ್ ಸ್ವಲ್ಪ ದಿನದಲ್ಲಿ ದುಡ್ಡು ಕೊಟ್ಬಿಡ್ತೀರಣ್ಣ. ಅಣ್ಣ ತಾಳಿ ಕೊಡೆ. ಅಣ್ಣ ಅಣ್ಣ ಬೇಡ ಅಣ್ಣ, ಬೇಡ ಅಣ್ಣ. ಅಣ್ಣ ಅಣ್ಣ please ಸಂಜೆ ಅಣ್ಣ. ಕೊಡ್ತೀನಿ ಅಂದಿದ್ದಾನಲ್ಲ, ಬಿಡ್ಬೋದಲ್ವನಪ್ಪ? ಸಾಯಂಕಾಲ ಅವ್ನು ಕೊಡದೆ ಇದ್ರೆ ನಿನ್ ಹೆಂಡತಿ ತಾಳಿ ಕಿತ್ಕೋತೀನಿ. ಕೊಡೆ. ಅಣ್ಣ ಅಣ್ಣ ಬೇಡ ಅಣ್ಣ. ಅಣ್ಣ ಅಣ್ಣ please ಅಣ್ಣ. ಅಣ್ಣ 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 ಬೇಡ ಅಣ್ಣ. ಅಯ್ಯೋ ನನ್ನ ಮಗ please ಅಣ್ಣ. ಅಣ್ಣ ಏನೇ ಆದ್ರೂ ತೊಂದರೆ ಆಗೋದ್ ಕಣ ತಪ್ಪಲ್ಲ ಕಣ. ನೀನೋ ತಪ್ಪಲ್ಲ ಅಂತಿದ್ಯಾ, ಆದ್ರೆ ಅವನದನ್ನ ತಪ್ಪಿಸ್ದೇ ಇರಕ್ಕಾಗಲ್ಲ ಅಂತವನೆ. ನಿನ್ ಕಳ್ಸೋದೋಯ್ತು. ಮಲ್ಲಣ್ಣ ಬರ್ತಾ ಇದ್ದಾನೆ. ಹಲೋ, ಏನೋ ರಾತ್ರಿ ಒಂದು ಬಾಡಿಗೆ ಇದೆ. ಸರಿ. ಅಣ್ಣ ಅಣ್ಣ ಮಲೆ ಅಣ್ಣ, ಅಣ್ಣ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ನಿಂದೆ ಅಣ್ಣ, ನಿಂತ್ಕೊಳ್ಳೋಣ ಅಣ್ಣ. ಅಣ್ಣ ಮಲೆ ಅಣ್ಣ, ಅಣ್ಣ ಒಂದು ನಿಮಿಷ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಮಲೆ ಅಣ್ಣ, ಅಣ್ಣ ನಿಂತ್ಕೊಳ್ಳಿ ಅಣ್ಣ. ಅಣ್ಣ ಒಂದು ನಿಮಿಷ ನಿಂತ್ಕೊಳ್ಳಿ ಅಣ್ಣ. ನೀ ಹತ್ರ ಮಾತಾಡ್ಬೇಕಣ್ಣ. ಏನೋ ನಿನ್ ಫೋನ್ ವರ್ಕ್ ಆಗ್ತಾ ಇಲ್ವಲ್ಲ ಅಣ್ಣ? ಫೋನ್ ಹೋಯ್ತು, ನಂಬರ್ ಬದಲಾಯ್ತು. ವಿಷಯ ಏನು ಅಣ್ಣ? ಅದು ಅಣ್ಣ, ಊರಲ್ಲಿ ನೀವಂದ್ರೆ ಯಾರಿಗೂ ಭಯ ಇಲ್ಲ ಅಣ್ಣ. ಅದರಲ್ಲೂ ಕೃಷ್ಣ ಅವನ್ಗೆ ನೀವಂದ್ರೇನೆ ಭಯ ಇಲ್ಲ. ಆ ಕೃಷ್ಣ ಯಾರು? ಅದೇ ಅಣ್ಣ, ಪಾರ್ವತಮ್ಮನ ಮಗ. ಓ ಪಾರ್ವತಮ್ಮ. ಮೊನ್ನೆ ಗಲಾಟೆ ಆಯ್ತಣ್ಣ. ನಿಮ್ ಹೆಸರು ಹೇಳ್ತು ಅಂತಂದ್ರೆ ಮಲ್ಲಯ್ಯ ತಾನೇ, ಅವನಲ್ಲ ಅವ್ರ ಅಪ್ಪ ಬಂದ್ರು ಏನಾದ್ರು ಮಾಡ್ಕೊಳ್ಳಿ ಅಂದ್ರು. ಇನ್ನ ತುಂಬಾ ಬೈದ ಅಣ್ಣ. ನಾನೇ ನಿನಗೆ ಹೇಳ್ಕೊಳಕ್ ಆಗ್ತಿಲ್ಲ ಅಣ್ಣ. ಕರ್ಸ ಹುಡುಗನ್ನ. ಲೇ ಸ್ವಾಮಿ, ಲೇ ಸ್ವಾಮಿ ಅಣ್ಣ ಬಾಯ್ ಕಡೆ ಬೇಗ ಬರೋ. ಇಲ್ಲಿ ನೋಡು, ಬೇಗ ಹೋಗಿ ಮಲ್ಲಯ್ಯ ಕರಿತಿದ್ದಾರೆ ಅಂತ ಹೇಳಿ ಕೃಷ್ಣ ಕರ್ಕೊಂಬ. ಬೇಗ ಹೋಗು. ಸರಿ ಅಣ್ಣ. ಅಣ್ಣ ಅವ್ನು ತುಂಬಾ ಡೇಂಜರ್ ಅಣ್ಣ. ಅವನ್ನ ದಯವಿಟ್ಟು ಬಿಡಬೇಡಿ ಅಣ್ಣ. ಅಣ್ಣ ಅವ್ನು ಬಂದ ತಕ್ಷಣ ಸಾಯಿಸ್ಬಿಡಿ ಅಣ್ಣ. ಅಣ್ಣ ಊರಲ್ಲಿ ನಿಮ್ಮ ಮೇಲೆ ಭಯ ಹೋಗ್ಬಿಟ್ಟಿದೆ ಅಣ್ಣ. ಇವನ್ನ ಸಾಯಿಸ್ತು ಅಂದ್ರೆ ಎಲ್ರು ಹೆದರ್ಕೋತಾರಣ್ಣ. ಅವ್ನು ಬಂದ ತಕ್ಷಣ ಮಾತಾಡಬೇಡಿ, ದಯವಿಟ್ಟು ಸಾಯಿಸ್ಬಿಡಿ. ನಿನ್ ಜೊತೆ ಮಾತಾಡೋದಕ್ಕೆ ಮಲ್ಲಣ್ಣ ಕರೀತಿದ್ದಾರೆ. ಎಲ್ಲಿದ್ದಾರೆ ಅವರು? ಮಲ್ಲಯ್ಯ ದೇವಣ್ಣ. ಅವನ್ನ ಸಾಯಿಸ್ಬಿಡಿ ಅಣ್ಣ. ಮತ್ತೆ ಊರಲ್ಲಿ ಕಿಂಗಾಗಿ ಹೋಗ್ತೀರಣ್ಣ.